ಹಾಯ್ ಫ್ರೆಂಡ್ಸ್, ನಾನಿವಾಗ ನಿಮಗೆ ಒಂದು ಒಳ್ಳೆ ಇಡ್ಲಿ ಮಾಡಿಕೊಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ನಾವು ಒಂದೊಳ್ಳೆ ರುಚಿಕರವಾದ ಇಡ್ಲಿ ತಿನ್ನಬೇಕಂದ್ರೆ ಹೋಟ್ಲಿಗೆ ಹೋಗಬೇಕಾಗಿಲ್ಲ, ಮನೆಯಲ್ಲೂ ಕೂಡ ಮಾಡ್ಕೊಂಡು ತಿನ್ಬೋದು. ನಾನಿವಾಗ ರೇಷನ್ ಅಕ್ಕಿಲಿ ಯಾವ ರೀತಿ ಮಲ್ಲಿಗೆ ಇಡ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿವಾಗ ಅಕ್ಕಿ ಒಂದು ಪಾತ್ರೆಯಲ್ಲಿ ಅವಲಕ್ಕಿ ಸಬ್ಬಕ್ಕಿ ಅವಲಕ್ಕಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ರೆ ಸಾಕು. ಉದ್ದಿನ ಕಾಳು ಮತ್ತು ಒಂದು ಅರ್ಧ ಚಮಚ ಮೆಂತ್ಯ ಕಾಳನ್ನು 8 ಗಂಟೆಗಳ ಕಾಲ ನೆನೆಸಿಡಬೇಕು. ಅಕ್ಕಿ ಮತ್ತು ಉದ್ದಿನ ಕಾಳು ಮೆಂತ್ಯ ಕಾಳನ್ನ 8 ಗಂಟೆಗಳ ಕಾಲ ನೆನೆಸಿಟ್ಟು ಚೆನ್ನಾಗಿ ರುಬ್ಬಿ ಅದನ್ನು ನುಣುಪಾಗಿ ರುಬ್ಬಬೇಕು. ಆಯಿತಾ? ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಅದು ನೋಡಿ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ, ಅದು ತುಂಬ ಚೆನ್ನಾಗಿದೆ. ಒಂದು ಹದವಾಗಿ ನುಣುಪಾಗಿ ರುಬ್ಬಬೇಕು. ರುಬ್ಬಿದ ನಂತರ ನಾವು ಬೆಳಗ್ಗೆ ಎದ್ದು ನೋಡಿದಾಗ ಪಾತ್ರೆಯಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ಅದು ಅಂದರೆ ನಾವು ಅಕ್ಕಿ ಹಿಟ್ಟನ್ನು ರುಬ್ಬಿರ್ತೀವಲ್ಲ, ಅದು ನಮ್ಮ ಹಳ್ಳಿ ಸೈಡು ಅಳ್ಳುತ್ತೆ ಅಂತ ಹೇಳ್ತೀವಿ. ಅದು ಚೆನ್ನಾಗಿ ರುಬ್ಬಿ ದಿಮ್ಮಗಾಗಿ ಉಬ್ಬಿದೆ. ನಾನಿವಾಗ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದನ್ನು ನಾನಿವಾಗ ಇಡ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಅಂತ ಹೇಳಿ. ನಮಗೆ ಎಷ್ಟು ಬೇಕು ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ್ಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನಮಗೆ ಇಡ್ಲಿ ಸಾಫ್ಟಾಗಿ ಮತ್ತು ಮೃದುವಾಗಿ ನಮಗೆ ಕೈಗೆ ನುಣುಪಾಗಿ ಸಿಗುತ್ತೆ. ನಾನಿವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ತಗೊಂಡು ನಾನಿವಾಗ ಅದನ್ನು ಕಾಯಿಸೋಕ್ಕೆ ಇಡ್ತೀನಿ. ಇವಾಗ ನೋಡಿ, ನಾನು ಫಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಇಡ್ಲಿ ಪಾತ್ರೆನ ನೀರು ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ತೊಗೊಂಡು ನಾನು ಅದನ್ನು ಇಡ್ಲಿ ಪಾತ್ರೆಗೆ ಹಚ್ಚುತ್ತೀನಿ. ಯಾಕೆಂತಂದರೆ ಈ ಇಡ್ಲಿ ಬೆಂದಾದಮೇಲೆ ಯಾವುದೇ ರೀತಿ ಕೈಗೆ ಅಂಟಾಗಬಾರ್ದು ಮತ್ತು ಪಾತ್ರೆಗೆ ಕೂಡ ಅಂಟಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು, ಅಜ್ಜಿ ಮತ್ತು ನಮ್ಮಮ್ಮ. ಇವಾಗ ಒಂದೊಂದೇ ಪಾತ್ರೆಗೆ ಈ ಇಡ್ಲಿ ಸಂಪ್ಳಿಗೆ ಅಂತ ಹೇಳ್ತೀವಿ, ಇಡ್ಲಿ ಸಂಪ್ಳಿಗೆನ ಬಿಟ್ಟು ನಾವು ಇಟ್ಬಿಟ್ಟು ಅದನ್ನು ಬೆಂದಾದಮೇಲೆ ನೋಡಿ, ಇನ್ನು ನೆಕ್ಸ್ಟು ಇಡ್ಲಿ ಪ್ಲೇಟ್ಗೂ ಕೂಡ ಅದೇ ರೀತಿ ಎಣ್ಣೆ ಸವರ್ಕೊಂಡು ನೀಟಾಗಿ ಒಂದೊಂದೇ ಇಡ್ಲಿ ಇದಕ್ಕೆ ನಾವು ಸಂಪ್ಳಿಗೆನ ಬಿಟ್ಕೊಂಡು ಹೋಗ್ತಾ ಇರಬೇಕು. ಇಡ್ಲಿ ಸರಿನ ನಮ್ಮ ಕಡೆ ಸಂಪಲಿಗೆ ಅಂತಲೂ ಕೂಡ ಅಂತೀವಿ, ಇಡ್ಲಿ ಸರಿ ಅಂತಲೂ ಕೂಡ ಅಂತೀವಿ. ಚೆನ್ನಾಗಿ ಇಡ್ಲಿ ಬೆಂದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಒಂದು ಬಟ್ಲಲ್ಲಿ ತಣ್ಣೀರು ತೊಗೊಂಡು ಸ್ಪೂನ್ ತೊಗೊಂಡು ಆ ಸ್ಪೂನ್ನ ಆ ತಣ್ಣೀರಿಗೆ ಹದ್ಬಿಟ್ಟು ನಾವೇನು ಮಾಡಬೇಕಂತ ಹೇಳಿದರೆ, ಯಾಕೆಂದರೆ ಅದು ಯಾವುದೇ ರೀತಿ ಎಷ್ಟೇ ಬಿಸಿ ಆದ್ರೂ ಕೂಡ ಕೈಗೂ ಅಂಟಲ್ಲ, ಸ್ಪೂನ್ಗೂ ಅಂಟಲ್ಲ ಮತ್ತು ಪಾತ್ರೆಗೂ ಕೂಡ ಅಂಟ್ಕೊಳ್ಳೋದಿಲ್ಲ ಜಾಸ್ತಿ. ನೋಡಿ, ಇವಾಗ ನಾನು ಆ ತಣ್ಣೀರೊಳಕ್ಕೆ ಹದ್ಬಿಟ್ಟು ನಾನು ಆ ಥರ ಸವರ್ಬೇಕು. ಫಸ್ಟ್ ತಣ್ಣೀರನ್ನ ಸವರ್ಬಿಟ್ಟು ಇಡ್ಲಿಗೆ ಸ್ಪೂನಲ್ಲಿ ನಾವೇನು ಮಾಡಬೇಕಂತ ಅದನ್ನು ನೀಟಾಗಿ ನೀರಲ್ಲಿ ತೆಗಿಬೇಕು. ನೋಡಿ, ಆ ಥರ ತೆಗೆದ್ರೆ ಯಾವುದೇ ರೀತಿ ಕೈಗೂ ಅಂಟಲ್ಲ ಮತ್ತು ಪಾತ್ರೆಗೂ ಅಂಟಲ್ಲ, ಅಷ್ಟು ಸಾಫ್ಟ್ವಾಗಿ ಬಂದಿರುತ್ತೆ ಇಡ್ಲಿನೂ ಕೂಡ. ಯಾಕೆಂದರೆ ಒಂದು ಹದವಾಗಿ ಬೇಯಿಸ್ಕೊಂಡಿರಬೇಕು. ಆಯಿತಾ? ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ, ಒಂದು ಸ್ವಲ್ಪನೂ ಕೂಡ ಅಂಟಿಲ್ಲ ಪಾತ್ರೆಗೆ. ನಾವು ಅದಕ್ಕೆ ಹೇಳೋದು, ಮನೆಯಲ್ಲೇ ಕೂಡ ನಾವು ರುಚಿಕರವಾದ ಒಂದು ಇಡ್ಲಿನ ನಾವು ಮಾಡ್ಕೊಂಡು ತಿನ್ಬೋದು. ಹೋಟ್ಲಿಗೆ ಹೋಗಿ ಮತ್ತು ಅಲ್ಲಿ ನಾವು ತಿನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಆರಾಮಾಗಿ ಗಂಡ ಮಕ್ಕಳು ಮನೆಯಲ್ಲಿರುವಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂಡ ನಾವು ಒಂದೊಳ್ಳೆ ಸಾಂಬಾರು ಚಟ್ನಿ ಮಾಡಿಕೊಂಡು ಒಂದೊಳ್ಳೆ ಇಡ್ಲಿನ ತಿನ್ಬೋದು. ಇಡ್ಲಿ ಎದ್ದ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ಮತ್ತೆ ಆ ಪ್ಲೇಟಿಗೆ ಇನ್ನೊಮ್ಮೆ ಎಣ್ಣೆ ಸವರ್ಬಿಟ್ಟು ಮತ್ತೆ ಅದು ಇಡ್ಲಿ ಸರಿನ ಬಿಟ್ಟು ನಾವು ಮತ್ತೆ ಬೇಯಿಸೋಕೆ ಇಡಬೇಕು. ಆಯಿತಾ? ಇದೇ ರೀತಿ ನಾವು ಇಡ್ಲಿನ ಬೇಯಿಸಿ ಕಂಪ್ಲೀಟ್ ಆದಮೇಲೆ ಬಟ್ಟಲು ಅಥವಾ ಒಂದು ಬೌಲ್ ತೊಗೊಂಡು ಅದು ಎತ್ತಿಟ್ಟಿರುವಂಥ ಇಡ್ಲಿಗಳನ್ನೆಲ್ಲ ಅದಕ್ಕೆ ಹಾಕಿ ಇಡಬೇಕು. ನಾನಿವಾಗ ಮತ್ತೆ ಒಂದು ಪ್ಲೇಟಿಗೆ ಇಡ್ಲಿ ಸರಿ ಹಾಕ್ಬಿಟ್ಟು ಅದನ್ನು ಬೇಯಿಸೋಕೆ ಇಟ್ಬಿಟ್ಟು ಆ ಮುಚ್ಚಳನ ಕ್ಲೋಸ್ ಮಾಡ್ತೀನಿ. ನಾನಿವಾಗ ನಿಮ್ಗೊಂದು ಒಳ್ಳೆ ಚಟ್ನಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಏನಂತಂದರೆ, ನಾವು ಬೆಳ್ಳುಳ್ಳಿನ ಮತ್ತು ಮೆಣಸಿಕಾಯಿನ ನಾವು ಹಳ್ಳಿ ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಒಲೆಯಲ್ಲಿ ಅದು ನಾವು ಸೌದೆ ಹಾಕಿ ಒಲೆ ಹಚ್ಚಿರ್ತೀವಲ್ಲ ಅದರೊಳಗಡೆ ಹಾಕಿ ಸುಡ್ತೀವಿ. ಇಲ್ಲಿ ಸಿಟಿಲಾಗಿ ಮಾಡೋಕ್ಕಾಗಲ್ವಲ್ಲ, ಆಗೇನು ಮಾಡಬೇಕಂದ್ರೆ ಒಂದು ತೆವಾನ ತೊಗೊಂಡು ಒಲೆ ಮೇಲಿಟ್ಟು ಬೆಳ್ಳುಳ್ಳಿನ ನಾವು ಚೆನ್ನಾಗಿ ಕೆಂಪಾಗೋ ರೀತಿ ಸುಟ್ಕೋಬೇಕು. ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿನ ಹಾಕಿ ಚೆನ್ನಾಗಿ ಕೆಂಪಾಗೋ ರೀತಿ ಅದನ್ನು ಬಾಡಿಸ್ಬೇಕು. ಬಾಡಿಸಿ ನಂತರ ಅದಕ್ಕೆ ಚೆನ್ನಾಗಿ ಅದು ಸ್ವಲ್ಪ ಸುಡುತ್ತಲ್ವ,
ಸುಟ್ಟು ಕೆಂಪಾಗುತ್ತೆ. ಅದನ್ನು ಏನು ಮಾಡಬೇಕು ಅಂದರೆ ರುಚಿ ಜಾಸ್ತಿ ಆಗುತ್ತೆ. ಚಟ್ನಿಗೆ ನಾವು ಸುಟ್ಟು ಮಾಡುವಷ್ಟು ತುಂಬ ರುಚಿ ಜಾಸ್ತಿ ಆಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಈ ವಿಧಾನ ತುಂಬ ಚೆನ್ನಾಗಿರುತ್ತೆ. ಸುಟ್ಟ ನಂತರ ನೋಡಿ, ಇವಾಗ ಬೆಂದ ಇಡ್ಲಿ ಎಲ್ಲನೂ ಈ ಥರ ಬೌಲ್ಗೆ ಹಾಕಿಟ್ಟಿದ್ದೀನಿ. ಅನಂತರ ನಾನು ಮಟನ್ ಸಾರು ಮಾಡಿದ್ದೆ. ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ಆ ಇಡ್ಲಿ, ಮಟನ್ನು ಮತ್ತು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇಡ್ಲಿ ಮಟನ್ ಸಾಂಬಾರು ನಾನು ನೆಕ್ಸ್ಟ್ ಟೈಮ್ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ಮಟನ್ ಸಾರು ಹೇಗೆ ಮಾಡೋದಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಆ ಸುಟ್ಕೊಂಡಂತಹ ಬೆಳ್ಳುಳ್ಳಿ ಮೆಣಸಿಕಾಯನ್ನು ನಾವು ರುಬ್ಬೋಣ. ಇವಾಗ ಚಟ್ನಿನ ಸ್ವಲ್ಪ ಉಪ್ಪು, ಸ್ವಲ್ಪ ಹುರ್ಗಡ್ಲೆ, ಜೀರಿಗೆ, ಹುಣಸೆಹಣ್ಣು, ಸುಟ್ಟಂತಹ ಬೆಳ್ಳುಳ್ಳಿ, ಮೆಣಸಿಕಾಯಿನ, ತೆಂಗಿನಕಾಯಿ ಎಲ್ಲ ರುಬ್ಬಿ ಚೆನ್ನಾಗಿ ಚಟ್ನಿ ರೆಡಿಯಾಗಿದೆ. ಇವಾಗ ನಾವು ಕೂಡ ನನಗೆ ಮಟನ್ ಸಾರು ಮತ್ತು ಇಡ್ಲಿ ಕಾಂಬಿನೇಷನ್ ತುಂಬ ಇಷ್ಟ, ನಮ್ಮ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ. ಅದಕ್ಕೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಚಟ್ನಿನೂ ಕೂಡ ಮಾಡಿರೋದ್ರಿಂದ ಚಟ್ನಿನೂ ನಾನು ಇಡ್ಲಿಗೆ ಕಾಂಬಿನೇಷನ್ ಆಗಿ ಬಳಸ್ತೀನಿ ಮತ್ತು ಸಾಂಬಾರನ್ನು ಕೂಡ ಮಾಡ್ತೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಸಾಂಬಾರು ಹೇಗೆ ಮಾಡೋದಂತ ಹೇಳಿ. ಇವಾಗ ಒಂದೊಳ್ಳೆ ಚಟ್ನಿ ರೆಡಿಯಾಗಿದೆ, ಮಲ್ಲಿಗೆ ಇಡ್ಲಿನೂ ಕೂಡ ರೆಡಿಯಾಗಿದೆ, ಸಾಫ್ಟ್ ಆಗಿದೆ. ಬಾಯಲ್ಲಿಟ್ಟರೆ ಹಂಗೆ ಕಳ್ಳೋಗುತ್ತೆ, ಆಯಿತಾ. ಅಂದರೆ ಕಳ್ಳೋಗಂತಂದರೆ ಕರಗಿರೋ ರೀತಿ ಫೀಲ್ ಆಗುತ್ತೆ. ನೀವು ಇದೇ ರೀತಿ ನೀವು ಮನೇಲೂ ಕೂಡ ಮಾಡಿ ತಿನ್ಬೋದು. ದಯವಿಟ್ಟು ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ನನಗೆ ಫ್ರೆಂಡ್ಸ್. ಇದೇ ರೀತಿ ನನಗೆ ಹೆಚ್ಚು ವೀಡಿಯೋಗಳು ಹಾಕೋಕ್ಕೆ ನನಗೆ ಒಂದು ಸ್ಫೂರ್ತಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ, ಮತ್ತು ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಅಲ್ಲೂ ನನ್ನ ವಿಡಿಯೋ ಇರುತ್ತೆ. ನಾನು ಇದೇ ರೀತಿ ಹೆಚ್ಚು ನನಗೆ ಯಾವ ರೀತಿ ನನ್ನ ಅಡುಗೆ ಮಾಡೋದಂದರೆ ನಂಗೆ ತುಂಬ ಇಷ್ಟ, ಮತ್ತು ನನಗೆ ಅಡುಗೆ ಮಾಡೋದು ಕೂಡ ಒಂದು ಫ್ಯಾಷನ್ನು. ನನಗೆ ಯಾವ ರೀತಿ ವೆರೈಟಿ ನನಗೆ ಹಳ್ಳಿ ಸ್ಟೈಲಲ್ಲಿ ಅಡುಗೆ ಬರುತ್ತೆ ಮಾಡ್ತೀನಿ ಕೂಡ ನಿಮಗೋಸ್ಕರ.